ಮಾಡುವಾಗ ಬೆಂಡೆಕಾಯಿ ಫ್ರೈ ಆಗಿರ್ಬೋದು, ಕರಿನ ಮಾಡಿದಾಗ ಲೋಳೆ ಜಾಸ್ತಿ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸಿ ಅಂತೇಳಿ ಕೆಲವೊಬ್ರು ಕಾಮೆಂಟ್ನ ಮಾಡಿದ್ರು. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಬೆಂಡೆಕಾಯಿನ ನೀವು ತಗೊಂಡ ತಕ್ಷಣ ತೊಳೆದ ತಕ್ಷಣನೇ ನಾವು ಕಟ್ ಮಾಡೋದಕ್ಕೆ ಹೋಗಬಾರ್ದು. ನೀವು ತೊಳೆದು ಅದನ್ನು ಒಂದ್ಸರಿ ಡ್ರೈ ಕ್ಲಾತಿಂದ ಒರೆಸಿದ ನಂತರ ನೀವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋದು ಕೂಡ ಈಸಿಯಾಗಿ ಹೇಗೆ ಅಂತೇಳಿ ನಾನು ಮೊನ್ನೆ ತೋರಿಸಿದ್ದೀನಿ. ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು. ನಂತರ ಈ ಲೋಳೆ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ, ಈ ಬೆಂಡೆಕಾಯಿನ ಪ್ಯಾನ್ಗೆ ಸೇರಿಸೋದಕ್ಕಿಂತ ಮೊದಲು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಲೋಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಇದಕ್ಕೆ ನಿಂಬೆಹಣ್ಣಿನಲ್ಲಿ ಒಂದು 5-6 ಹನಿಯಷ್ಟು ನಿಂಬೆ ರಸನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಇದರಲ್ಲಿರ್ತಕ್ಕಂಥ ಲೋಳೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಇವಾಗ ಮೊದಲಿದ್ದದಕ್ಕೂ ಈಗಲೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತೇಳಿ. ಒಂದು ಸ್ವಲ್ಪ ಲೋಳೆನೂ ಬಿಡ್ತಾ ಇಲ್ಲ, ಬೆಂಡೆಕಾಯಿ ನೀಟಾಗಿ ಫ್ರೈ ಆಗಿದೆ.